ಕೊಲೆ ಕೇಸ್ನಲ್ಲಿ ಸಿಲುಕಿರೋ ನಟ ದರ್ಶನ್ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗಲಿದೆ. ಮಧ್ಯಾಹ್ನದ ನಂತರ ಪೊಲೀಸರು ದರ್ಶನ್ ಸೇರಿದಂತೆ ಉಳಿದ ಮೂವರನ್ನ ಕೋರ್ಟ್ಗೆ ಹಾಜರುಪಡಿಸಲಿದ್ದು, ಡಿ ಗ್ಯಾಂಗ್ನ ಎಲ್ಲಾ ಮೆಂಬರ್ಸ್ ಜೈಲು ಸೇರುವುದು ಪಕ್ಕಾ ಆಗಿದೆ. ಈ ನಡುವೆ 70 ಲಕ್ಷದ ಮೂಲ ಬೆನ್ನತ್ತಿರುವ ಪೊಲೀಸರು ದರ್ಶನ್ ಸ್ನೇಹಿತ ಮೋಹನ್ ರಾಜ್ಗೂ ನೋಟಿಸ್ ಅನ್ನು ನೀಡಲು ಸಿದ್ಧತೆ ನಡೆಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿರೋ ನಟ ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿ ವಿಲವಿಲ ಅಂತಿದ್ದಾರೆ. ಹೆಚ್ಚಿನ ವಿಚಾರಣೆಗೆ 3ನೇ ಬಾರಿ ಪೊಲೀಸ್ ಕಸ್ಟಡಿಗೆ ಸೇರಿದ್ದ ದರ್ಶನ್ ಮತ್ತು ಇತರ 3 ಆರೋಪಿಗಳಿಗೆ ಕಳೆದೆರಡು ದಿನಗಳಿಂದ ಕಾಕಿ ಫುಲ್ ಗ್ರಿಲ್ ಮಾಡಿದೆ. ಸದ್ಯ ಈ 4 ಆರೋಪಿಗಳ ಪೊಲೀಸ್ ಕಸ್ಟಡಿ ಇಂದು ಅಂತ್ಯವಾಗ್ತಿದ್ದು, ಸಂಜೆ ಪರಪ್ಪನ ಅಗ್ರಹಾರ ಜೈಲು ಸೇರೋದು ಫಿಕ್ಸ್ ಆಗಿದೆ. ದರ್ಶನ್ ಸೇರಿ 4 ಆರೋಪಿಗಳ ಕಸ್ಟಡಿ ಅಂತ್ಯ. ಇಂದು ಕೋರ್ಟ್ಗೆ ಹಾಜರು, ಅಗ್ರಹಾರ ಜೈಲು ಫಿಕ್ಸ್. ಎಸ್, ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟ ದರ್ಶನ್, ಧನರಾಜ್, ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ವಿನಯ್ ಪ್ರದೋಷ್ರನ್ನ ಹೆಚ್ಚಿನ ವಿಚಾರಣೆಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿದ್ರು. ಇಂದು ಈ 4 ಕಸ್ಟಡಿ ಅವಧಿ ಅಂತ್ಯವಾಗ್ತಿದೆ. ಹೀಗಾಗಿ ಇಂದು ಮಧ್ಯಾಹ್ನ 4ರನ್ನ ಕೋರ್ಟ್ಗೆ ಹಾಜರುಪಡಿಸಲಿರೋ ಪೊಲೀಸರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತೆ ಮನವಿ ಮಾಡುವ ಸಾಧ್ಯತೆ ಹೆಚ್ಚಿದೆ. ಪೊಲೀಸರ ಮನವಿಯಂತೆ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರೆ ಸಂಜೆಯೇ ದರ್ಶನ್ ಅಂಡ್ ಟೀಮ್ ಪರಪ್ಪನ ಅಗ್ರಹಾರ ಜೈಲು ಸೇರೋದು ಫಿಕ್ಸ್ ಆಗಿದೆ. ಸಿಸಿ ಕ್ಯಾಮೆರಾ ಸೆಲ್ನಲ್ಲಿ ದರ್ಶನ್ ಮಲಗಲು ಜಾಪೆ. 70 ಲಕ್ಷ ರೂಪಾಯಿ ಸೀಸ್, ಐಟಿ ಇಲಾಖೆ ಎಂಟ್ರಿ ಸಾಧ್ಯತೆ. ಕೊಲೆ ಆರೋಪಿ ದರ್ಶನ್ ಸದ್ಯ ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಸೆಲ್ನಲ್ಲಿದ್ದಾರೆ. ಮಲಗಲು ಚಾಪೆ ಕೊಡಲಾಗಿದೆ. ಜೊತೆಗೆ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ದರ್ಶನ್ ವಿಚಾರಣೆ ಮಾಡಲಾಗಿದೆ. ಇನ್ನು ವಿಚಾರಣೆ ವೇಳೆ ಕೊಲೆ ಕೇಸ್ ಮುಚ್ಚಿ ಹಾಕಲು ದರ್ಶನ್ ಮೋಹನ್ ರಾಜ್ ಬಳಿ 40 ಲಕ್ಷ ಪಡೆದಿದ್ದರ ಬಗ್ಗೆ ವಿಚಾರಣೆ ನಡೆಸಲಾಗಿದೆ. ಇದರ ಜೊತೆಗೆ ಈವರೆಗೆ ಪ್ರಕರಣದಲ್ಲಿ ಒಟ್ಟು 70 ಲಕ್ಷ ರೂಪಾಯಿ ಸೀಸ್ ಆಗಿದೆ. ನಟ ದರ್ಶನ್ ಆರ್ಆರ್ ನಗರದ ನಿವಾಸದಲ್ಲಿ 37 ಲಕ್ಷದ 40 ಸಾವಿರ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳಿಯಿಂದ 3 ಲಕ್ಷ ರೂಪಾಯಿ, ಆರೋಪಿ ಪವನ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ, ಆರೋಪಿ ನಿಖಿಲ್ ನಾಯಕ್ ಬಳಿ 5 ಲಕ್ಷ ರೂಪಾಯಿ, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಬಳಿ 5 ಲಕ್ಷ ರೂಪಾಯಿ, ಆರೋಪಿ ಪ್ರದೋಷ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಮತ್ತು ಆರೋಪಿ ರಾಘವೇಂದ್ರ ನಿವಾಸದಲ್ಲಿ 4 ಲಕ್ಷದ 40 ಸಾವಿರ ರೂಪಾಯಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಣ ಸೀಸ್ ಮಾಡಿರೋ ಸಂಬಂಧ ಪೊಲೀಸರು ಐಟಿ ಇಲಾಖೆಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಇನ್ನು ದರ್ಶನ್ ಹೊರತುಪಡಿಸಿ ಉಳಿದ 3 ಆರೋಪಿಗಳನ್ನ ವಿಚಾರಣೆ ನಡೆಸಿದ್ದು, ಪ್ರಕರಣ ಸಂಬಂಧ ಹೆಚ್ಚಿನ ಮಾಹಿತಿ ಕಲೆ ಹಾಕಿದ್ದಾರೆ. ಒಟ್ನಲ್ಲಿ ವಿಚಾರಣೆ ಮಾಡಿದಷ್ಟು ಹೆಚ್ಚೆಚ್ಚು ಮಾಹಿತಿ ಹೊರಬೀಳ್ತಿದ್ದು, ಆರೋಪಿಗಳ ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.